ಆಗಿದ್ರು, ನಾನು ಶಾಸಕನಾಗಿದ್ದೆ. ಯಾವಾಗಲೂ ಮೋದಿಯವ್ರನ್ನ ಭೇಟಿ ಮಾಡ್ತಿಲ್ಲ. ಈಗ ಪದೇ ಪದೇ ಮೋದಿಯವ್ರನ್ನ ಭೇಟಿ ಮಾಡ್ತಾವ್ರೆ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಣಿಸೋದಕ್ಕೆ. ಅಂದರೆ ಈ ಸರ್ಕಾರ ದಿವಾಳಿ ಆಗಿದೆ, ₹1 ಹಣ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪುನಃ ಹೋಗಿ ಮೋದಿಯವ್ರನ್ನ ಭೇಟಿ ಮಾಡಿ ಕಾಂಟ್ರವರ್ಸಿಗಳು ಇಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಬಡವ್ರ ಪಾಲಿಗೆ ಸತ್ತೋಗಿದೆ. ಈ ಸರ್ಕಾರದಲ್ಲಿ ಹಣ ಇಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ಸೋಮಣ್ಣವರು ಈ ರಾಜ್ಯದ ಸಚಿವರಾದ್ಮೇಲೆ, ರೈಲ್ವೆ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರಾದ್ಮೇಲೆ ತುಮಕೂರು ಜಿಲ್ಲೆಗೆ ಬಂಪರ್ ಲಾಟ್ರಿ ಹೊಡೆದಿದೆ. ಸುಮಾರು 10,000 ಕೋಟಿಗೆ ಮೇಲ್ಪಟ್ಟು ಅನುದಾನವನ್ನು ತರ್ತಾ ಇದ್ದಾರೆ. ಮತ್ತೆ ಇನ್ನೊಂದು 5 ವರ್ಷದಲ್ಲಿ ದೇಶಕ್ಕೆ ಮಾದರಿಯಾಗಿ ತುಮಕೂರು ಜಿಲ್ಲೆ ಇರುತ್ತೆ. ಕರ್ನಾಟಕದ ಭೂಪಟದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ತುಮಕೂರು ಜಿಲ್ಲೆ ಹೊಂದಿರುತ್ತೆ ಅನ್ನೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ತೀವಿ. ಮುಖ್ಯಮಂತ್ರಿ ಆಗಿದ್ರು, ನಾನು ಶಾಸಕನಾಗಿದ್ದೆ. ಯಾವಾಗಲೂ ಮೋದಿಯವ್ರನ್ನ ಭೇಟಿ ಮಾಡ್ತಿಲ್ಲ. ಈಗ ಪದೇ ಪದೇ ಮೋದಿಯವ್ರನ್ನ ಭೇಟಿ ಮಾಡ್ತಾವ್ರೆ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಣಿಸೋದಕ್ಕೆ. ಅಂದರೆ ಈ ಸರ್ಕಾರ ದಿವಾಳಿ ಆಗಿದೆ, ₹1 ಹಣ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪುನಃ ಹೋಗಿ ಮೋದಿಯವ್ರನ್ನ ಭೇಟಿ ಮಾಡಿ ಕಾಂಟ್ರವರ್ಸಿಗಳು ಇಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಬಡವ್ರ ಪಾಲಿಗೆ ಸತ್ತೋಗಿದೆ. ಈ ಸರ್ಕಾರದಲ್ಲಿ ಹಣ ಇಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ಸೋಮಣ್ಣವರು ಈ ರಾಜ್ಯದ ಸಚಿವರಾದ್ಮೇಲೆ, ರೈಲ್ವೆ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರಾದ್ಮೇಲೆ ತುಮಕೂರು ಜಿಲ್ಲೆಗೆ ಬಂಪರ್ ಲಾಟ್ರಿ ಹೊಡೆದಿದೆ. ಸುಮಾರು 10,000 ಕೋಟಿಗೆ ಮೇಲ್ಪಟ್ಟು ಅನುದಾನವನ್ನು ತರ್ತಾ ಇದ್ದಾರೆ. ಮತ್ತೆ ಇನ್ನೊಂದು 5 ವರ್ಷದಲ್ಲಿ ದೇಶಕ್ಕೆ ಮಾದರಿಯಾಗಿ ತುಮಕೂರು ಜಿಲ್ಲೆ ಇರುತ್ತೆ. ಕರ್ನಾಟಕದ ಭೂಪಟದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ತುಮಕೂರು ಜಿಲ್ಲೆ ಹೊಂದಿರುತ್ತೆ ಅನ್ನೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ತೀವಿ.